ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ರೋ ನಿಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗತ್ತೆ. ಹೋಗೋಣ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಸಖತ್ತಾಗಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಾನು ಇಲ್ಲಿ ಸಖತ್ತಾಗಿದ್ದೀನಿ. ಒಂದು ಚಿಕ್ಕ PGಯಲ್ಲಿ ಆಸ್ ಎ ಕಂಟೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಮೆಮೊರೀಸ್ ಬಹಳ ಮುಖ್ಯ ಆಗುತ್ತೆ. ಆ ಮೆಮೊರೀಸೇ ಕೆಲವೊಂದ್ಸರಿ ಕಷ್ಟದಲ್ಲಾಗ್ಲಿ ಅವನೊಬ್ಬನೇ ಅಂತ ಕೂತಾಗ ದುಃಖಕ್ಕೆ ಒಂದು ಕಣ್ಣೀರು ಹರ್ತಾ ಇರ್ಬೇಕಾದ್ರೆ ನಗೋದಕ್ಕೆ ಅದೊಂದು ಕಾರಣ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಹೇಗಿದ್ವೋ ದೊಡ್ಡವರಾದ್ಮೇಲೆ ಅದನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಕೆಲವೊಂದ್ಸಾರಿ ನೋಡಿ, ನನ್ನ ಫ್ರೆಂಡ್ ಬಿದ್ದಿದ್ದಾನಂದ್ರೆ ನಾವು ಗೆಲ್ಲೋದನ್ನ ನೋಡಲ್ಲ, ನನ್ನ ಫ್ರೆಂಡನ್ನ ಹೆತ್ತಕ್ ಹೋಗ್ತೀವಿ. ನಾವು ಏನಾಯ್ತು ಅಂತ ನಾವು ಕಣ್ಣೀರ್ ಹತ್ಬಿಡ್ತೀವಿ ನಮ್ಮ ಫ್ರೆಂಡ್ಗೆ ಏನೇ ಆದ್ರು. ಯಾಕಂದ್ರೆ ಸ್ನೇಹ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ಅದೇ ಅವಾಗಿಂದ ಇವಾಗ ನೋಡಿದ್ರೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೊಂದ್ ಜನ. ಐ ಥಿಂಕ್ ದೂರ ಅನ್ನೋದು ಜೀವನದಲ್ಲಿ ಅದೇನಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ನಾನಂತೂ ನನ್ನ ಫ್ರೆಂಡ್ಸ್ನ ಯಾವತ್ತೂ ಬಿಟ್ಟಿಲ್ಲ. ಅದು ಏನೇ ಬರಲಿ, ಅವನೆಂಥ ಸ್ಕ್ಯಾಮಲ್ಲಿ ಹೋಗ್ಲಿ, ಅವನೆಂಥ ದೂರ ಆಗಲಿ, ಅವನೆಂಥ ಕೋಟ್ಯಾಧೀಶ್ವರ ಆಗಲಿ, ನಾನೇ ಎಂಥ ಕೋಟ್ಯಾಧೀಶ್ವರ ಆದರೂ ನಾನು ನನ್ನ ಫ್ರೆಂಡ್ನ ಬಿಟ್ಟಿಲ್ಲ. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬ ಜೀವನದಲ್ಲಿ ಮೆಮೊರೀಸ್ ಬಹಳ ಮುಖ್ಯ ಆಗುತ್ತೆ. ಆದಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಒಂದು ವಯಸ್ಸಂತ ಆದಾಗ, ಒಂದು ಅಜ್ಜ ಅಜ್ಜಿ ಆದಾಗ ಅದನ್ನ ನೋಡಿದಾಗ ನಿಮ್ಮ ಕಣ್ಣಲ್ಲಿ ಆ ಸಂತೋಷ ನೋಡಿ. ಒಂದ್ಸಲ ಮಿರರ್ ಹತ್ರ ಕುತ್ಕೊಂಡು, ಯಾವತ್ತಾದ್ರೂ ನೀವು ಮಿರರ್ ಹತ್ರ ಕುತ್ಕೊಂಡು ನಿಮಗೆ ನೀವು ನೋಡ್ಕೊಂಡಿದ್ದೀರಾ ಹೇಗಾಗಿದ್ದೀರಾ ಅಂತ? ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ನೀವು ಕಳ್ಕೊಂಡ್ಬಿಟ್ಟಿರ್ತೀರ ಜೀವನದಲ್ಲಿ. ಯಾಕಂದ್ರೆ ಈ ಕಷ್ಟ, EMI, ಲೋನ್ಗಳು, ದುಡ್ಡು ಎಲ್ಲ ನೋಡ್ಕೊಂಡು ನಿಮಗೆ ನೀವು ಕಳ್ಕೊಂಡ್ಬಿಟ್ಟಿರ್ತೀರ. ಸಮ್ ಮೆಮೊರೀಸ್ ಆರ್ ವೆರಿ ಬ್ಯೂಟಿಫುಲ್, ಬಟ್ ವಿ ಕಾಂಟ್ ಫರ್ಗೆಟ್ ದಟ್, ಅಲ್ವಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಹೊಸ ಪ್ರತಿಭೆ ಅಂತ ಹೇಳಿ ನಿಮ್ಮ ಸಬ್ಸ್ಕ್ರೈಬ್ ಇರಲಿ ಅಂತ ಹೇಳ್ತೀನಿ. ಹಾಗೆ ಇಷ್ಟ ಆದರೆ ನಿನ್ನ ಫ್ರೆಂಡ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಮಾತ್ರ, ಇಲ್ಲದ್ರೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ಯಾರೆಲ್ಲ ನಿಂತ್ಕೊಂಡು ನೋಡಿದ್ದೀರೋ, ಲವ್ ಯು ಆಲ್. ಸೈನಿಂಗ್ ಆಫ್ ಬೈ ಮನೋಜ್ ಪೇರ್ಮಿ.